ನಮಸ್ಕಾರ. ನಾನು ಡಾಕ್ಟರ್ ಅಭಿಜಿತ್ ಜೋಶಿ ಅಂತ. ನಾನು ಓರಲ್ ಆ್ಯಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್, ಅಂದ್ರೆ ಮುಖದ್ದು ಮತ್ತು ದವಡೆದು ಶಸ್ತ್ರಚಿಕಿತ್ಸೆ ಡಾಕ್ಟರ್. ಇವತ್ತು ನಾವು ಮಾತಾಡ್ತಾ ಇರೋದು ಒಂದು ಮುಖ್ಯ ವಿಷಯ, ಅಂದ್ರೆ ಗೊರ್ಕಿ ಹೊಡೆಯೋದು. ಗೊರ್ಕಿ ಎಷ್ಟು ಜೋರು ಗೊರ್ಕಿ ಹೊಡಿತೀವಿ ಅಷ್ಟು ಚಲೋ ನಿದ್ದೆ ಅಂತ ತಿಳ್ಕೊಂಡಾರ ಜನ. ಅದು ಹಂಗಿಲ್ಲ, ಅದು ಪೂರ್ತಿ ತಪ್ಪದ. ಗೊರ್ಕಿ ಹೊಡೆಯೋದ್ರಿಂದ ಯಾವಾಗ ಮನುಷ್ಯ ಮರುದಿವ್ಸನೂ ನಿದ್ದೆಗಣ್ಣಾಗಿರ್ತಾನೆ. ಹಗಲು ಹೊತ್ತು ನಿದ್ದೆ, ಮಧ್ಯಾಹ್ನ ನಿದ್ದೆ, ಸಾಯಂಕಾಲನೂ ನಿದ್ದೆ, ಕೆಲಸ ಮಾಡ್ಬೇಕಾದ್ರೂ ನಿದ್ದೆಗಣ್ಣು, ಡ್ರೈವಿಂಗ್ ಮಾಡ್ಬೇಕಾದ್ರೆ ನಿದ್ದೆ, ಕಂಪ್ಯೂಟರ್ ಮುಂದಿದ್ದಾಗೂ ನಿದ್ದೆ. ಅವಾಗ ಏನಾಗಿರ್ತದೆ, ನಿದ್ದೆ ಪೂರ್ತಿ ಆಗಿರೋದಿಲ್ಲ. ಆ ಮನುಷ್ಯ ಅಥವಾ ಆ ಹೆಣ್ಮಗಳು ಎಷ್ಟು ರಾತ್ರಿ ಎಷ್ಟು ಜೋರು ಗೊರ್ಕಿ ಹೊಡೆದ್ರೂ ಸಹ ಆ ವ್ಯಕ್ತಿ ಮರುದಿವಸ ಫ್ರೆಶ್ ಇರೋದಿಲ್ಲ. ಮುಂಜಾನೆ ಎದ್ಕೂಲೆ ಒಂಥರ ಹೆಡೇಕ್, ಬಾಯಿ ಒಣ ಅನಿಸೋದು, ನಿದ್ದೆ ಪುರೋಟೆ ಆಗಿಲ್ಲ. ಇಂಥ ಹೊತ್ತಿನಾಗ ನಾವು ಅದು ಹಂಗೆ ಅಲಕ್ಷ್ಯ ಮಾಡ್ಲಿಕ್ಕೆ ಬರೋದಿಲ್ಲ. ಅದ್ರ ಜೊತೆಗೆ ಯಾವಾಗ ಕೆಲವೊಬ್ಬರಿಗೆ BP ಕಂಟ್ರೋಲ್ನಾಗ ಬರೋದಿಲ್ಲ, ಶುಗರು ಜಾಸ್ತಿ ಇರ್ತದೆ, ಕೆಲವೊಂದು ಹಾರ್ಟ್ ಪ್ರಾಬ್ಲಮ್ ಚಾಲೂ ಆಗ್ತಾವೆ. ಅವಾಗ ಇದು ಎಲ್ಲ ಕೆಲವೊಮ್ಮೆ ನಾವು ಗೊರ್ಕಿ ಹೊಡೆಯೋದಕ್ಕೆ ಕನೆಕ್ಷನ್ನೂ ಇರ್ತದ. ಹೌದು, ಇದ್ರ ಕಡೆ ಈಗೀಗ ಭಾಳ ಸಂಶೋಧನೆ ನಡೆದದ. ಆಮೇಲೆ ನಾ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹತ್ತೀನಿ. ಅದರ ಹೆಸರು ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಆ್ಯಪ್ನಿಯಾ ಅಂತ. ಅಂದರೆ ಬೇಸಿಕ್ಲಿ ಏನಾಗ್ತದೆ, ರಾತ್ರಿ ಮಲ್ಕೊಂಡಾಗ ರಗಡ್ಸರ್ತೆ. ನಾವು ಯಾವಾಗ ಅಡ್ಡಾಗಿರ್ತೀವಿ, ಮಲ್ಕೊಂಡಿರ್ತೀವಿ, ನಮ್ಮದು ಏನು ದವಡೆ ಇರ್ತಲ್ಲ, ಈ ಭಾಗ ಹಿಂದೆ ಹೋಗ್ತದೆ. ಹಿಂದೆ ಹೋದ್ಕೊಲೆ ಅದ್ರ ಜೊತೆಗೆ ನಾಲ್ಗಿನೂ ಹಿಂದೆ ಹೋಗ್ತದೆ. ನಿದ್ದಿಗಣ್ಣದಾಗ ಇದು ನಾಲ್ಗಿ ದವಡೆ ಹೋಗಿ ನಮ್ಮ ಉಸಿರಾಟೋದೇನು ಪೈಪ್ ಇರ್ತದೆ, ಏರ್ವೇ ವಿಂಡ್ ಪೈಪ್ ಏನಂತೀವಿ, ಅದಕ್ಕೆ ತಾಕಿ ಅದು ಸಾಣ್ ಮಾಡ್ತದೆ. ಆ್ಯಕ್ಚುಲಿ ಅದಕ್ಕೆ ಹಿಚಕ್ತದೆ. ಹಿಚ್ಕಿದ ಕೂಲೆ ಏನಾಗ್ತದೆ, ಎಷ್ಟು ಹವಾ ಒಳಗೆ ಹೋಗಬೇಕು ಅಷ್ಟು ಹವಾ ಒಳಗೆ ನಮ್ಮ ಲಂಗ್ಸ್ನಾಗ, ಶ್ವಾಸಕೋಶನಾಗ ಹೋಗೋದಿಲ್ಲ. ಅದರಿಂದ ರಾತ್ರಿ ಆ್ಯಕ್ಚುಲಿ ನಮಗೇನಾಗಬೇಕು, ರಾತ್ರಿ ಮಲ್ಕೊಂಡಾಗ ನಮ್ಗೆ ರೆಸ್ಟ್ ಸಿಗಬೇಕು, ಬ್ರೈನ್ಗೆ ಆಕ್ಸಿಜನ್ ಸಿಗಬೇಕು. ಅಂದ್ರೆ ನಮ್ಮ ಬಾಡಿಗೆ ಅದು ರಾತ್ರಿ ಮಲ್ಕೊಂಡಿದ್ದರದು ಉಪಯೋಗ ಆಗ್ತದೆ, ಲಾಭ ಆಗ್ತದೆ. ಯಾವಾಗ ನಮ್ಗೆ ಪೂರ್ತಿ ಒಳಗೆ ಆಕ್ಸಿಜನ್ ಹೋಗೋದಿಲ್ಲ, ಬ್ರೈನ್ಗೆನೂ ಆಕ್ಸಿಜನ್ ಮುಟ್ಟೋದು ಕಡಿಮೆ ಆಗ್ತದೆ. ಅದಕ್ಕೆ ಮರುದಿವಸ ಬ್ರೈನ್ ಸುಸ್ತಾಗಿರ್ತದೆ, ಆಮೇಲೆ ನೀವು ಸುಸ್ತಾಗಿರ್ತೀವಿ, ಫ್ರೆಶ್ ಇರೋದಿಲ್ಲ. ಲಿಟ್ರಲಿ ಏನಾಗ್ತದೆ ರೀ, ಹಿಂಗೆ ಮಲ್ಕೊಂಡಾಗ ಉಸುಲು ಕಟ್ಟಾಗ್ತದೆ ರೀ. ಹವಾ ಒಂದು 10 ಸೆಕೆಂಡ್ ಸಲುವಾಗಿ ಹವಾ ಒಳಗೆ ಹೋಗೋದು ನಿಂತು ಬಿಡ್ತದೆ. ಭಾಳ ಡೇಂಜರು. ಇದರಿಂದ ರಗಡಷ್ಟು ಮುಂದೆ ಪ್ರಾಬ್ಲಮ್ ಆಗ್ತಾವೆ. ಇದರದ್ದು ಸಂಖ್ಯೆ ಈಗ ಪೇಷಂಟ್ಸ್ಗೆ ಸ್ನೋರಿಂಗ್ ಅಥವಾ ಹೆವಿ ಸ್ನೋರಿಂಗ್, ಸ್ಲೀಪ್ ಆ್ಯಪ್ನಿಯಾ, ಗೊರ್ಕಿ ಹೊಡೆಯೋದ್ರಿಂದ ಪ್ರಾಬ್ಲಮ್ಸು ರಗಡ್ ಕಂಡು ಬರ್ಲಿಕ್ಕತ್ತಾವೆ. ಆಮೇಲೆ ನಮ್ದು ಆಗ್ರಹ ಏನು ಕಿ ಇದರ ಕಡೆ ಅಲಕ್ಷ್ಯ ಆಗಬಾರ್ದು. ಆದಷ್ಟು ಲಘು ನಮ್ಮ ಡಾಕ್ಟ್ರ್ ಕಡೆ ಹೋಗಬೇಕು, ಇದರ ಡಯಾಗ್ನೋಸಿಸ್ ಆಗಬೇಕು. ನಮ್ಮ ಕಡೆ ಬರ್ರಿ, ನಾವು ಡಯಾಗ್ನೋಸ್ ಮಾಡ್ತೀವಿ, ಎಲ್ಲಿ ಬ್ಲಾಕ್ ಅದ ಗುರ್ತಾ ಹಿಡೋನು. ಆಮೇಲೆ ಅದಕ್ಕೆ ರಗಡಷ್ಟು ಟ್ರೀಟ್ಮೆಂಟ್ ಅವ. ಸರ್ಜರಿ ಅದ, ನಾನ್ ಸರ್ಜರಿ ಅದ, ವಿದೌಟ್ ಸರ್ಜರಿನೂ ಇದಕ್ಕೆ ರಗಡಷ್ಟು ಆರಾಮ್ ಮಾಡ್ಬೋದು. ಅದಕ್ಕೆ ಅಕಸ್ಮಾತ್ ಯಾರಾದರೂ ಭಾಳ ಜೋರು ಗೊರ್ಕಿ ಹೊಡಿತಿದ್ರೆ ಅವ್ರಿಗೆ ಬಾಜುಕಿನ ರೂಮ್ನಾಗೂ ಆ ಗೊರ್ಕಿ ಕೆಡಿಸ್ತಿದ್ರೆ ಇದ್ರ ಕಡೆ ದಯವಿಟ್ಟು ಅಲಕ್ಷ್ಯ ಮಾಡಬೇಡ್ರಿ. ಇದಕ್ಕೆ ಮುಂದೆ ಇನ್ವೆಸ್ಟಿಗೇಟ್ ಮಾಡಿ ಇದಕ್ಕೆ ಒಂದು ಹಂತಕ್ಕೆ ತರ್ಬೋದು. ಇದಕ್ಕೆ ರಗಡಷ್ಟು ಇದರಲ್ಲಿ ಲಾಭ ಆಗ್ತಾವೆ. ಟ್ರೀಟ್ಮೆಂಟಿಂದ ಮನುಷ್ಯ ಫ್ರೆಶ್ ಆಗಿಬಿಡ್ತಾನೆ. ಮರುದಿವ್ಸದಿಂದ ರಗಡಷ್ಟು ಆರಾಮ ಅನ್ನಿಸ್ತದೆ ರೀ ಅವ್ರಿಗೆ. ಅದು ಇಷ್ಟಂಗೆ ಫ್ರೆಶ್ ಅನ್ನಿಸ್ತದೆ ಅಂತಂತಾರೆ. ಇದ್ರದ್ದೆಲ್ಲ ನಾವು ಮಾಡಿಕೊಡ್ಬೋದು. ಸೊ ಇದ್ರ ಬಗ್ಗೆ ನಿಮ್ಗೆಲ್ಲರಿಗೂ ಒಂದು ಮಾತು ಹೇಳೋದಿತ್ತು. ನಾ ಡಾಕ್ಟರ್ ಅಭಿಜಿತ್ ಜೋಶಿ. ನಾವು ಜೋಶೀಸ್ ಡೆಂಟಲ್ ಮ್ಯಾಕ್ಸಿಲೋಫೇಶಿಯಲ್ ಕ್ಲಿನಿಕ್, ಪಿಂಟೋ ರೋಡ್, ಹುಬ್ಳಿಯಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ನಮ್ಮದು ಸ್ಲೀಪ್ ಆ್ಯಪ್ನಿಯಾ ಸೆಂಟರು, ಕ್ಲಿನಿಕ್ನೂ ಅದ. ಆಮೇಲೆ ಬರ್ರಿ, ಇದ್ರ ಬಗ್ಗೆ ಇನ್ನೂ ಚರ್ಚೆ ಮಾಡೋಣ. ನಮಸ್ಕಾರ.